ಗುಡ್ ಮಾರ್ನಿಂಗ್ ಸ್ನೇಹಿತರೆ. ರಾತ್ರಿ ನಾವು ಸೋನ್ಮಾರ್ಗ್ ಮಾರ್ಕೆಟ್ ಹತ್ರ ಬಂದು ರೀಚ್ ಆಗಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ನಾನು ಅದ್ರದ್ದು ಫೋಟೋ ಹಾಕ್ತೀನಿ. 100% ರೆಕಮೆಂಡಬಲ್ ಜಾಗ. ಅಲ್ಲಿ ತುಂಬ ಒಳ್ಳೆ ನಾನ್ ವೆಜ್ ಸಿಗುತ್ತೆ. ನಾನ್ ವೆಜ್ ಪ್ರಿಯರಿಗೆ ಒಳ್ಳೆ ಸ್ಪಾಟ್. ಈ ಕಡೆ ಬಂದರೆ ಅದನ್ನು ನೆನ್ಪಿಟ್ಕೊಂಡು ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಚಿಕನ್ನು ಮಟನ್ ಎಲ್ಲನೂ. ಸೊ ರಾತ್ರಿ ನಾವು ಇಲ್ಲಿ ಸ್ಟೇ ಆಗಿದ್ವಿ. ಅಂದರೆ ಮೇನ್ ರೋಡ್ ಪಕ್ಕದಲ್ಲೇ ಇದೆ ಅಷ್ಟೇ. ಗುಡ್ ಮಾರ್ನಿಂಗ್ ನಿಖಿಲ್. ನೋಡಿ ಇಲ್ಲಿ ಸ್ಟೇ ಆಗಿದ್ವಿ. ಏನಕ್ಕೆ ರೀಸನ್ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಟೆಂಟ್ ಪಿಚ್ ಮಾಡ್ಕೊಳ್ಳೋದು ಅಂತ ಅವ್ರನ್ನ ಸ್ಪೇಸ್ ಕೇಳಿದ್ವಿ. ಇಲ್ಲಿ ಹಾಕ್ಕೊಳ್ಬೋದು ಅಂತ ಹೇಳಿದರು. ದೆನ್ ಆ್ಯಕ್ಚುಲಿ ಇಲ್ಲಿ ಪರ್ಮಿಷನ್ ಇಲ್ಲ, ಟೆಂಟ್ ಎಲ್ಲ ನಮ್ಮದೇ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಇವ್ರದ್ದು ಇಲ್ಲಿ ಇದು ಮಾಡಿದ್ವಿ. ಬಟ್ ಇಲ್ಲಿಂದ ಇವತ್ತಿನ ವ್ಯೂ ನೋಡಿ ಇದ್ರೆ ಆ ಕಡೆ ಮೇಲ್ಗಡೆ ಫುಲ್ಲು ಸ್ನೋಫಾಲ್ ಆಗಿದೆ. ನಿಮ್ಗೆ ಎದುರುಗಡೆ ನೋಡ್ಬೋದು. ಏನು ಸೀನ್ ಕಾಣ್ತದೆ ನೋಡಿ ಆ ಕಡೆದು ಲಾಸ್ಟಲ್ಲಿ. ಮೇಲ್ಗಡೆ ಇನ್ನೂ ಕ್ಲೌಡು ಫುಲ್ ಇದೆ. ಚಳಿ ಮಾತ್ರ ಹೆವಿ ಇದೆ. ಗಾಡಿ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಆ್ಯಕ್ಚುಲಿ ನಾವು ಪರ್ಮಿಷನ್ ಕೇಳಿದ್ವಿ ಇಲ್ಲಿ ಟೆಂಟ್ ಹಾಕ್ಕೊಳ್ಳೋದು ಅಂತ. ಓಕೆ ಅಂತ ಹೇಳಿದರು. ಬಟ್ ಚಳಿಗೆ ಸ್ನೋಫಾಲ್ ಆಗೋ ಚಾನ್ಸ್ ಇತ್ತು ಅಂತೇಳಿ ಇದು ಮಾಡಿದ್ವಿ. ಇಲ್ಲೂ ಲೈಟೆಲ್ಲ ಲೈಟಾಗಿ ಆಗಿದೆ. ಅಂದರೆ ಇಲ್ಲಿ ಗೊತ್ತಾಗಲ್ಲ ಏನಕ್ಕೆ ಅಂದರೆ ಟೆಂಟ್ ಮೇಲ್ಗಡೆ ಎಲ್ಲ ನೋಡಿ ಅದ್ರಲ್ಲಿ ಕಾಣುತ್ತೆ ತೇವ ಆಗಿದೆ. ಸೊ ಈ ಕಡೆನೂ ಅಷ್ಟೇ ತುಂಬ ಹೆವಿ ನೋಡಿ. ಹಿಂದೆಗಡೆ ಏನು ಸೀನ್ ಕಾಣುತ್ತೆ ಇವಾಗ. ನಿಖಿಲ್ ಹೇಗಿದೆ? ಚಳಿಯಾಗಿದೆ ಅಂತೆ. ಇದು ನಾವು ಉಳ್ಕೊಂಡಿರೋ ಟೆಂಟ್ ಸ್ಟೇದು ಪ್ರಾಪರ್ಟಿನ ಬ್ಯಾಕ್ ಸೈಡ್ ವ್ಯೂ. ಇದು ಟೆಂಟು ಹೊರಗಡೆ ಬಂದ ತಕ್ಷಣ ಕಾಣಿಸಿದ ವ್ಯೂ. ಆ್ಯಕ್ಚುಲಿ ಇವಾಗ ಚೆಕ್ಔಟ್ ಮಾಡಬೇಕು. ನಮ್ಮ ರೂಮ್ ತುಂಬ ಮೆಸ್ಸಿ ಆಗಿದೆ. ಸೊ ಹಾಗಾಗಿ ಈ ರೂಮ್ನ ತೋರಿಸ್ತೀನಿ. ಇದೆಲ್ಲ ಸೇಮ್ ಇದೆ, ಡಾಮ್ ಥರ. ಡಾಮ್ ಅಲ್ಲ, ಆದರೆ ಬಿಗ್ ಟೆಂಟ್ ಅಂತ ಹೇಳ್ಬೋದು. ವಿತ್ ಟಾಯ್ಲೆಟು ಇದೆ ಇವ್ರ ಹತ್ರ ಫೆಸಿಲಿಟಿ. ವಿತೌಟ್ ಟಾಯ್ಲೆಟು ನೋಡಿ. ಇದು ರೂಮ್ ಈ ಥರ ಕಾಣುತ್ತೆ. ವುಡನ್ ಕೋಟ್, ಮೇಲ್ಗಡೆ ಮ್ಯಾಟ್ರೆಸ್, ಒಂದು ಇದು ಕೂಡ ಕೊಡ್ತಾರೆ. ಆರಾಮಾಗಿ ಸಿಂಪಲ್ ಆಗಿದೆ. ಇದೆಲ್ಲ ಸಮ್ಮರಲ್ಲಿ ಬಂದವ್ರಿಗೆ, ಇಲ್ಲಾಂದರೆ ಡೇ ಟೈಮಲ್ಲಿ ನೀವು 4 ಸೈಡ್ ಕಿಟಕಿ ಥರ ಇದೆ, ಓಪನ್ ಮಾಡ್ಕೋಬೋದು. ಬಟ್ ಇಲ್ಲಿ ಖುಷಿಯಾಗಿದೆ ಏನಂದರೆ ಚಳಿ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ನೋಡಿ ಕೆಳಗಡೆ ಎಲ್ಲ ಕಡೆಯಲ್ಲೂ ಮ್ಯಾಟ್ ಹಾಕಿದ್ದಾರೆ. ಬರಿಗಾಲ ಓಡಾಡೋದಕ್ಕೆ ಅಷ್ಟೊಂದು ಚಳಿ ಆಗಲ್ಲ. ನೋಡಿ ಫ್ರಂಟಿಂದ ವ್ಯೂ ಈ ಥರ ಕಾಣುತ್ತೆ. ಒಳಗೆ ಇದು ಅಟ್ಯಾಚ್ ಬಾತ್ರೂಮ್ದು ಸೆಪ್ರೇಟ್ ಒಂದೊಂದು ಸೆಕ್ಷನ್ ಥರ. ಒಳಗಡೆ ಬಂದರೆ ಅಲ್ಲಿ ಟಾಯ್ಲೆಟ್, ಶವರ್ ಗನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನು ನೋಡ್ತಾ ಇರೋದು ಒಂಥರ ಡಿಫ್ರೆಂಟ್ ಪ್ರೋ. ಎಲ್ಲ ಈ ಥರದಕ್ಕೆಲ್ಲ ಮೇಲ್ಗಡೆ ಶವರ್ ಫಿಕ್ಸ್ ಮಾಡೋಕ್ಕಾಗಲ್ಲ ಇದೆಲ್ಲ ಅಂತಿರುತ್ತೆ. ಇವ್ರು ಶವರ್ ಗನ್ ಹಾಕಿದ್ದಾರೆ. ಮಾಮೂಲಿ ವಾಶ್ ಬೇಸಿನ್ ಇದೆ. ಕೆಳಗಡೆ ಆ್ಯಕ್ಚುಲಿ PVC ವುಡನ್ ಫ್ಲೋರಿಂಗ್ ಮ್ಯಾಟ್ ಥರ ಹಾಕಿದ್ದಾರೆ. ಅದು ಶೀಟು ಚೆನ್ನಾಗಿರುತ್ತೆ. ಅಂದರೆ ಲೈಕ್ ವಾಟರ್ ಪ್ರೂಫ್, ಕ್ಲೀನಾಗಿ ಹರ್ಕೊಂಡು ಗುಂಡಿಗೆ ಹೋಗೋ ಥರ ಸಿಂಪಲ್ ಆಗಿದೆ. ಟೆಂಟ್ ಸ್ಟೇ ಆರಾಮಾಗಿ ಮಾಡ್ಬೋದು. ನಮ್ಮ ರೂಮಲ್ಲಿ ಬ್ಯಾಗೆಲ್ಲ ಎತ್ತಿಟ್ಕೊಂಡು ಹೊರಡ್ಕೊಂಡು ಕಂಬಳಿ ಎಲ್ಲ ಆಹಾ ನೋಡಿ. ಆಚೆ ಬಂದ ತಕ್ಷಣ ಈ ಥರ ಕಾಣುತ್ತೆ ವ್ಯೂ ನೋಡಿ. ಇದೆ ನೀವು ಸೌಂಡ್ ಕೇಳಿಸ್ಕೊಬೇಕು. ಮಳೆ ಸ್ಟಾರ್ಟ್ ಆಯಿತು ಲೈಟಾಗಿ. ತುಂಬ ಗಾಡಿಗಳು ಓಡಾಡ್ತಾ ಇದೆ. ನಿಮಗೆ ಮಳೆ ತುಂಬ ಜೋರಾಗೂ ಬರ್ತಿಲ್ಲ, ಈಗಷ್ಟೇ ಸ್ಟಾರ್ಟ್ ಆಗಿದೆ ನೋಡಿ. ಮೇಲ್ಗಡೆ ಈ ಕ್ಲೌಡ್ಸ್ ಇದು ಪಾಸ್ ಆಗೋವರೆಗೂ ಮಳೆ ಇರುತ್ತೆ. ಆ ತಿಕ್ ಕ್ಲೌಡ್ ನೋಡಿ, ಬ್ಲ್ಯಾಕ್ ಕ್ಲೌಡ್ ಇದೆಲ್ಲ. ಸೊ ಅದು ಟಾಪ್ ಮ್ಯಾಟ್ ಹಾಕಿರೋದ್ರಲ್ಲಿ ಹನಿಗಳು ಬಿದ್ದಿರೋದು ನಿಮಗೆ ಕಾಣಿಸ್ತದೆ. ಇನ್ನು ಈಗಷ್ಟೇ ಲೈಟಾಗಿ ಬರ್ತದೆ. ಲೈಟಾಗಿ ಕಾಣಿಸ್ತದೆ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಕಡೆ ಎಲ್ಲ ಮಳೆ ಸಿಗುತ್ತೆ. ಈ ಥರ ವ್ಯೂ ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಈ ಕೋಲ್ಡ್ ಟೆಂಪ್ರೇಚರಲ್ಲಿ ಇಲ್ಲೆಲ್ಲ ಮಳೆಯಲ್ಲಿ ನೆಂದಾಡೋದು ಇಲ್ಲಾಂದರೆ ಆಟ ಆಡೋದು ಅಂದರೆ
ರೆಕಮೆಂಡಬಲ್ಲೇ ಅಲ್ಲ, ತುಂಬ ಕೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಶೀತ ಅಂತೂ ಹೆವಿ ಹಿಡಿಯುತ್ತೆ ನಮಗೆ, ಎಸ್ಪೆಷಲಿ ಫಸ್ಟ್ ಟೈಮ್ ಬರೋರಿಗೆ. ನೀವು ಸಖತ್ ತಲೆನಿಂದು ತಲೆ ಹಿಡ್ಕೊಂಡ್ಬಿಡುತ್ತೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಇದಿತ್ತು ಸೋನ್ಮಾರ್ಗಲ್ಲಿ ಟೆಂಟ್ ಸ್ಟೇ, ಅಥವಾ ನೀವು ಹೇಳ್ಬೋದು ಸೋನ್ಮಾರ್ಗಲ್ಲಿ ಕ್ಯಾಂಪಿಂಗೇ ಮಾಡಿದಂಥದ್ದು. ಇದೇನು ಹೇಳೋಕ್ಕಾಗತ್ತೆ, ಅದೇ ಹೇಳಬೇಕು ನೋಡಿ. ಈ ಥರ ಎಲ್ಲ ವ್ಯೂ ಎಂಜಾಯ್ ಮಾಡಬೇಕಂದ್ರೆ ಮನೆಯಿಂದ ಹೊರಗಡೆ ಸ್ಟೆಪ್ ಔಟ್ ಮಾಡಲೇಬೇಕು, ಈ ಥರ ಜಾಗಗಳಿಗೆ ಬಂದು ನೋಡಬೇಕು, ಇದೇ ಎಕ್ಸ್ಪೀರಿಯೆನ್ಸ್. ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ನನಗೆ ಈ ಥರ ನೋಡಿ ಎದುರುಗಡೆಲ್ಲ ಕಾಣ್ತಿದೆಯಲ್ಲ ನಿಮಗೆ, ನನಗೆ ಲಶ್ ಗ್ರೀನು ಲೈಟ್ ಸ್ನೋ ನೋಡಬೇಕಾಯಿತು. ಬಟ್ ಅಲ್ಲಲ್ಲಿ ಮಳೆ ಅಂತ, ಇಲ್ಲಿ ನೋಡಿ ಎದುರುಗಡೆ ವ್ಯೂ ಅಂತೂ ಸಕ್ಕತ್ತಾಗಿದೆ. ಸೊ ಏನು ಹೇಳಿ, ದಿಸ್ ವಾಟ್ ಟೆಂಟ್ ಸ್ಟೇ ಆ್ಯಂಡ್ ಟೆಂಟ್ ಕ್ಯಾಂಪಿಂಗ್ ಇನ್ ಸೋನ್ಮಾರ್ಗ್.